ಬೇಸಿಗೆ ಆರಂಭವಾಗಿದೆ. ಬಟ್ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ನಾನೀಗ ಬಸವನಗುಡಿಯಲ್ಲಿದ್ದೇನೆ. ಇಲ್ಲಿ ಸಹ ನೋಡ್ತಿರ್ಬೋದು ವಾರ್ಡ್ ನಂಬರ್ 142ರಲ್ಲಿ ಶುದ್ಧ ನೀರಿನ ಘಟಕ ಬಂದಾಗಿದೆ. ಇದು ರೀಸನ್ ಕೇಳಿದರೆ ತುಂಬ ನಗು ಬರುತ್ತೆ. ಯಾಕಂದರೆ ಬೆಸ್ಕಾಮ್ಗೆ ಬಿಲ್ ಕಟ್ಟಿಲ್ಲ. ಆ ಒಂದು ದೃಷ್ಟಿಯಿಂದ ಇದೀಗ ಬಂದ್ ಮಾಡಿದ್ದಾರೆ. ಕರೆಂಟ್ ಎಲ್ಲ ಕಟ್ ಮಾಡಿದ್ದಾರೆ. ಬೆಸ್ಕಾಮ್ ಅವರು ಇಲ್ಲಿ ನೋಟಿಸಲ್ಲಿ ಹಾಕಿದ್ದಾರೆ. ಯಾಕಂದರೆ 3-4 ತಿಂಗಳಿಂದ ಬಿಲ್ ಕಟ್ಟಿಲ್ಲ ಈ ಒಂದು ಪಡೆದ ಗುತ್ತಿಗೆದಾರ. ಬಟ್ ಇದೀಗಾಗಿ ನಾವು ಕರೆಂಟನ್ನು ಕಟ್ ಮಾಡಿದ್ವಿ. ಹೀಗಾಗಿ ಬಂದಾಗಿದೆ. ಸುಮಾರು 3-4 ತಿಂಗಳಾಯಿತು ಇಲ್ಲಿ ನೀರಿಲ್ಲ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಜನರಿಗೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬೆಂಗಳೂರಲ್ಲಿ ಒಟ್ಟು 1200 ಶುದ್ಧ ನೀರಿನ ಘಟಕಗಳಿದ್ದಾವೆ. ಎಲ್ಲ ಜಲಮಂಡಳಿಯವರು ನೋಡಿಕೊಡ್ತಿದ್ರು. ಯಾಕಂದರೆ ಈ ಹಿಂದೆ GBI ನೋಡಿಕೊಳ್ತಿತ್ತು. ಬಟ್ ಇದೀಗ ಹಸ್ತಾಂತರ ಮಾಡಿದ್ದಾರೆ. ಜಲಮಂಡಳಿ ನೋಡಿಕೊಡುತ್ತೆ. ಬಟ್ ಇದೀಗ ಬಂದಾಗಿದೆ. 5 ರೂಪಾಯಿ ಕಾಯಿನ್ ಹಾಕಿದ್ರಾಗೆ 20 ಲೀಟರ್ ನೀರು ಬರ್ತಿತ್ತು ಶುದ್ಧ ನೀರಿನ ಘಟಕ. ಹೀಗಾಗಿ ಈ ಒಂದು ಭಾಗಕ್ಕೆ ತುಂಬ ಅನುಕೂಲವಾಗಿತ್ತು. ಬಟ್ ಇದೀಗ ಬಂದಾಗಿದೆ. ಬೆಸ್ಕಾಮ್ ಅವರು ಕರೆಂಟ್ ಕಟ್ ಮಾಡಿದ್ದಾರೆ. ಇದು ಸುಂಕೇನಹಳ್ಳಿಯಲ್ಲಿ ವಾರ್ಡ್ ನಂಬರ್ 142ರ ಶುದ್ಧ ನೀರಿನ ಘಟಕ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಎಷ್ಟು ದಿನ ಆಯಿತು ಈಗ ಕರೆಂಟ್ ಕಟ್ ಮಾಡಿದ್ದಾರೆ, ವಿದ್ಯುತ್ ಬಿಲ್ ಕಟ್ಟಿರಂತ? ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ 3 ತಿಂಗಳಿಂದ 4 ತಿಂಗಳು ಆಯಿತು ಇವಾಗ ಕಟ್ ಮಾಡಿ. ಈ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತದೆ ನೀರಿಂದ. ಆದಷ್ಟು ಬೇಗ ಇದನ್ನು ರೀಓಪನ್ ಮಾಡೋದು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೇಸಿಗೆ ಆರಂಭವಾಗಿದೆ ಮತ್ತು ಇಲ್ಲಿ ಸುತ್ತಮುತ್ತ ನೀರೆಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಪೋಸ್ಟ್ ಆಫೀಸು, ಹಾಪ್ಕಾಮ್ಸು ಇಲ್ಲಿ ತುಂಬ ಎಲ್ಲ ಇದಿದೆ. ಆದ್ದರಿಂದ ನೀವು ಆದಷ್ಟು ಬೇಗ ಇದನ್ನು ಓಪನ್ ಮಾಡಿಸಿದರೆ ಭಾರಿ ಅನುಕೂಲ ಆಗ್ತದೆ ಅಂತ ಜನಪರವಾಗಿ ಕೇಳ್ತೀವಿ. 5 ರೂಪಾಯಿ ಕಾಯಿನಿಂದ ಎಲ್ಲ ಅತಿ ಬಡವರಿಗೂ ಸಹಿತ ಒಳ್ಳೆ ನೀರು ಸಿಗ್ತಾ ಇತ್ತು. ಆದಷ್ಟು ಬೇಗ ಇದನ್ನು ಓಪನ್ ಮಾಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಸರ್ ಬೆಸ್ಕಾಮ್ನವರು ಹಾಕಿದ್ದಾರೆ, ಹೌದು. ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹಾಕಿದ್ದಾರೆ. ಅದನ್ನು ಕಾರಣ ಕೊಟ್ಟು ಇದನ್ನು ಬಂದ್ ಮಾಡೋ ತಪ್ಪು. ಈಗ ನಿಜವಾಗಬೇಕಾದ್ರೆ ಬೇಸಿಗೆ ಆಗೋಕ್ಕೆ ನೀರಿಗೆ ಎಲ್ಲ ಜನರಿಗೂ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಆದಷ್ಟು ಬೇಗ ಓಪನ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀವಿ. ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗ್ತಿತ್ತು. ಸದ್ಯಕ್ಕೀಗ ಬಂದಾಗಿದೆ. ಬೆಸ್ಕಾಮ್ ಅವ್ರೀಗ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಈಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಬೇಗ ಈ ಒಂದು ಶುದ್ಧ ನೀರಿನ ಘಟಕ ಓಪನ್ ಮಾಡಬೇಕಂತ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.